Hi everyone, welcome to my YouTube channel. In this video, let us solve some of the problems related to electricity chapter. ಅದರ ಜೊತೆಗೆ ಕೆಲವು ಕಾನ್ಸೆಪ್ಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈಗ ಮೊದಲನೇ ಕ್ವೆಶ್ಚನ್ ನೋಡೋಣ. A current of 0.5 ampere is drawn by a filament of an electric bulb for 10 minutes. Find the amount of electric charge that flows through the circuit ಅಂತ ಕೇಳಿದ್ದಾನೆ. ಸೊ ಕರೆಂಟ್ ಕೊಟ್ಟಿದ್ದಾನೆ. ಸೊ ಡೇಟಾ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಡೇಟಾದಲ್ಲಿ ಕರೆಂಟ್ ಕೊಟ್ಟಿದ್ದಾನೆ ಐ ಇಸ್ ಈಕ್ವಲ್ ಟು 0.5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಎಲೆಕ್ಟ್ರಿಕ್ ಬಲ್ಬ್ ನಲ್ಲಿ ಇಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ, ಎಷ್ಟು ನಿಮಿಷಕ್ಕೆ? ಫಾರ್ 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ಇಸ್ ಈಕ್ವಲ್ ಟು 10 ಮಿನಿಟ್ಸ್, ದಟ್ ಈಸ್ ಈಕ್ವಲ್ ಟು 10 ಇಂಟು ಫಾರ್ 1 ಮಿನಿಟ್ 60 ಸೆಕೆಂಡ್ಸ್. ಸೊ therefore 10 minutes ಅಂತ ತಗೊಂಡ್ರೆ it will be equal to 60 into 10 which will be equal to 600 seconds ಆಗುತ್ತೆ. ನೆಕ್ಸ್ಟ್ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಅಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ, ದಟ್ ಈಸ್ Q is equal to question mark. So current given, time given, we have to find out the charge. So I is equal to current, electric current is defined as rate of flow of charges. Rate of flow of charges is called electric current. I given, T given, we have to calculate Q. So Q is equal to, you multiply T with I, it will become Q is equal to IT. So Q is equal to, current will be 0.5 into, what is the time? 600. So Q is equal to 0.5 can be written as 5 by 10 into 600. 0 cancel. So charge is equal to 5 zeros are 0, 5 6 are 30. So charge that flows through electric bulb is 300 coulomb. Coulomb is the SI unit of charge. Therefore ಈ electric bulb ಒಳಗಡೆ 300 coulombs ಅಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ. ಸೊ ಇದು ಹೌ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಈ ಕ್ವಶನ್ ನಾವು ಹೀಗೆ ಸಾಲ್ವ್ ಮಾಡ್ಕೋಬೇಕು. ಇನ್ನು ಎರಡನೇ ಕ್ವಶನ್ ಬರೋಣ. ಹೌ ಮಚ್ ಆಫ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲೂಮ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಎ ಪೊಟೆನ್ಶಿಯಲ್ ಡಿಫರೆನ್ಸ್ 12 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೇನು ಕೊಟ್ಟಿದ್ದಾರೆ? ಡೇಟಾನ ಲಿಸ್ಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಲಿಸ್ಟ್ ಡೇಟಾ. ಚಾರ್ಜ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ ಅಂದ್ರೆ 2 ಕೂಲೂಮ್ ಅಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ. Between 2 points having a potential difference. So voltage ಕೊಟ್ಟಿದ್ದಾರೆ which is equal to 12 volts. ಕ್ವಶನ್ ಪ್ರಕಾರ how much work is done ಅಂತ ಕೇಳಿದ್ದಾರೆ. ವರ್ಕ್ ಡನ್ is equal to W which is equal to question mark. ಹಾಗಾದ್ರೆ ಈ ಮೂರಕ್ಕೂ ಇರೋ ರಿಲೇಷನ್ ನಾವು ಈಗ ಬರೀಬಹುದು. ಸೊ potential difference is defined as the amount of work done in moving a charge from one point to another point. So V is equal to W by Q. So ನಮಗೆ ಬೇಕಾಗಿರೋದು W. So Q ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. So W is equal to V into Q. So work done is equal to, so voltage is 12 into how many coulomb of charge is flowing? 2 coulomb. So work done is equal to 12 twos will become 24 joules. SI unit of work is joule. Therefore ಈ 2 ಕೂಲೂಂಬ್ ಆಫ್ ಚಾರ್ಜ್ ನ ಎರಡು ಪಾಯಿಂಟ್ ಗಳ ನಡುವೆ ಫ್ಲೋ ಆಗ್ತಾ ಇದೆ, ಹ್ಯಾವಿಂಗ್ ಎ ಪೊಟೆನ್ಶಿಯಲ್ ಆಫ್ 12 ವೋಲ್ಟ್ಸ್ ಅಂದಾಗ ಅಲ್ಲಿ ಎಷ್ಟು ವರ್ಕ್ ನಡೆದಿದೆ ಅಂದ್ರೆ 24 ಜೌಲ್ಸ್ ಆಫ್ ವರ್ಕ್ ನಡೆದಿದೆ. ಸೊ ಹೌ ಮಚ್ ಆಫ್ ವರ್ಕ್ ಇಸ್ ಡನ್? 24 ಜೌಲ್ಸ್ ಆಫ್ ವರ್ಕ್ ಇಲ್ಲಿ ನಡೆದಿದೆ. ಈ ರೀತಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಇನ್ನು ಎರಡು ಪ್ರಾಬ್ಲಮ್ ನ ನೋಡೋಣ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಗೆ ಹೋಗೋಣ. How much current will an electric bulb draw from a 220 volt source if the resistance of the bulb filament is 1200 ohm? ಇದು ಒಂದು ಕ್ವಶನ್. How much current will an electric heater coil draw from a 220 volt source if the resistance of the heater coil is 100 ohm? ಸೊ ಎರಡು ಕ್ವಶನ್ ಇದೆ, ಎರಡು ಕ್ವಶನ್ ಕೂಡ ಸಾಲ್ವ್ ಮಾಡ್ಕೊಳ್ಳೋಣ. ಮೊದಲನೇ ಕ್ವಶನ್ ಅಲ್ಲಿ ಸೊ ಏನ್ ಕೊಟ್ಟಿದ್ದೀನಿ, ಡೇಟಾ ಲಿಸ್ಟ್ ಮಾಡ್ಕೊಳ್ಳೋಣ. ಇದು ಎ ಕ್ವಶನ್. ಸೊ ಎ ಕ್ವಶನ್ ಅಲ್ಲಿ ಡೇಟಾ ನೋಡೋದಾದ್ರೆ, ಸೊ ಇನ್ ದ ಡೇಟಾ ದೇ ಆರ್ ಗಿವನ್ ವೋಲ್ಟೇಜ್ ವಿಚ್ ಇಸ್ ಈಕ್ವಲ್ ಟು 220 volts.
ಜೊತೆಗೆ ಬಲ್ಬಿನ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 1200 ಓಮ್. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಹೌ ಮಚ್ ಆಫ್ ಕರೆಂಟ್. ಸೊ I is equal to question mark. So according to Ohm's law, I is equal to V by R. I is equal to V, that is 220 divided by 1200. 0 0 cancel ಆಯ್ತು. I is equal to, so 2 ones are 2 ones are 2 6 are then 0. So it will be 11 by 60. So 11 by 60 na ನಾವೀಗ ಡಿವೈಡ್ ಮಾಡ್ತಾ ಹೋಗೋಣ. So if I divide 11 by 60, we will get 0.18 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ. ಇದು ಒಂದು ಕ್ವಶನ್ ಸಾಲ್ವ್ ಆಯಿತು. ಅದರೊಳಗಡೆ ಇನ್ನೊಂದು ಬಿ ಕ್ವಶನ್ ಇದೆ. ಹೌ ಮಚ್ ಕರೆಂಟ್ ವಿಲ್ ಅನ್ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಡ್ರಾ, ಮತ್ತೆ ವೋಲ್ಟೇಜ್ ಸೇಮ್ ಇದೆ. ಸೊ 220 ವೋಲ್ಟ್ಸ್ ಇದೆ. ನೆಕ್ಸ್ಟ್, ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಹೀಟರ್ ಕಾಯಿಲ್, ಸೊ ಹೀಟರ್ ಕಾಯಿಲ್ ರೆಸಿಸ್ಟೆನ್ಸ್ ಕೊಟ್ಟಿಯಾನೆ ಈಗ 100 ಓಮ್. ಈಗ ಇಲ್ಲಿ ನೋಡ್ಬೋದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಕರೆಂಟು ಕಡಿಮೆ ಇದೆ. ಈಗ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಕರೆಂಟ್ ಜಾಸ್ತಿ ಬರುತ್ತೆ ನಮ್ಗೀಗ, ಯಾಕೆಂದ್ರೆ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಅದರಿಂದ ಸೊ ಐ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಐ ಇಸ್ ಈಕ್ವಲ್ ಟು ವಿ ಅಂತ ತಗೊಂಡ್ರೆ ಇಟ್ ವಿಲ್ ಬಿ 220 ಬೈ ಆರ್ ಅಂದ್ರೆ 100. 0 0 ಕ್ಯಾನ್ಸಲ್ ಆಯ್ತು. 22 by 10, 10 ಅದರಿಂದ ಈ ಕಡೆಯಿಂದ ಒಂದು ಡಿಜಿಟ್ ಬಿಟ್ಟು ಪಾಯಿಂಟ್ ಇಡೋದಾದ್ರೆ ಸೊ 2.2 ಆಂಪಿಯರ್ ಆಗುತ್ತೆ ಕರೆಂಟ್. ಸೊ ವಾಟ್ ಈಸ್ ದ ಕರೆಂಟ್ ದಟ್ ಫ್ಲೋಸ್ ಥ್ರೂ ದ ಹೀಟರ್ ಕಾಯಿಲ್? 2.2 ಆಂಪಿಯರ್. ಆಸ್ ರೆಸಿಸ್ಟೆನ್ಸ್ ಡಿಕ್ರೀಸಸ್, ಕರೆಂಟ್ ಇನ್ಕ್ರೀಸಸ್. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದು ಈ ಕ್ವಶನ್ ನ ಈ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು. ಈಗ ಈ ಕ್ವಶನ್ಗೆ ಹೋಗೋಣ. The potential difference between the terminals of an electric heater is 60 volts. When it draws a current of 4 ampere from the source, what current will the heater draw if the potential difference increased to 120 volts ಅಂತ ಇದೆ. ಮೊದಲು 60 ವೋಲ್ಟ್ಸ್ ಇದೆ. ಈಗ ಡೇಟಾ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಡೇಟಾದಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾರೆ 60 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, when it draws a current of 4 ampere, so I ಕೊಟ್ಟಿದ್ದಾನೆ which is equal to 4 ampere. ಫಸ್ಟ್ ಇವೆರಡು ಯೂಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, R is equal to V by I. ಸೊ R is equal to V ಅಂದ್ರೆ 60 divided by I ಅಂದ್ರೆ 4. ಸೊ ರೆಸಿಸ್ಟೆನ್ಸ್ is equal to 4 ones are 4 15s. ಸೊ ರೆಸಿಸ್ಟೆನ್ಸ್ is equal to 15 ಓಮ್ ಬಂತು ಫಸ್ಟ್ನೇದು. ಸೊ ಈಗ ವೋಲ್ಟೇಜ್ನ 60 ಇಂದ 120ಗೆ ಇನ್ಕ್ರೀಸ್ ಮಾಡಿದೀವಿ, ಅವಾಗ ಕರೆಂಟ್ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 60 ವೋಲ್ಟ್ಸ್ ಇದ್ದಾಗ 4 ಆಂಪಿಯರ್ ಇದೆ. ಹಾಗಾದ್ರೆ ಇಫ್ ದ ವೋಲ್ಟೇಜ್ ಇನ್ಕ್ರೀಸಸ್ ಟು 120 ವೋಲ್ಟ್ಸ್, 120 ಆದಾಗ ಕರೆಂಟ್ ಎಷ್ಟಿರುತ್ತೆ? ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ 15 ಓಮ್. ಹಾಗಾದ್ರೆ ಈಗ ಕರೆಂಟ್ ಎಷ್ಟಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆಸ್ ವೋಲ್ಟೇಜ್ ಇನ್ಕ್ರೀಸಸ್, current also increases because voltage is directly proportional to current. Current and voltage are direct proportion. According to Ohm's law, I is equal to V by R. So I is equal to V andre 120 divided by R andre 15. So I is equal to 15 ones are 15 eights are. So as voltage increases, current also increases. Therefore, the current that flows through through the circuit is 8 ampere when voltage increases from 60 volts to 120 volts. So ಈ ರೀತಿ ನಾವು ಈ ಕ್ವೆಶ್ಚನ್ ಅನ್ನು ಸಾಲ್ವ್ ಮಾಡಬೇಕು. This is how to solve this problem. So ಇನ್ನು ಎರಡು ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡೋಣ. Let us solve the question number that is 5 and 6. So let us solve the question number 5. A wire of given material having a length L and area of cross section A has a resistance of 4 ohm. What would be the resistance of another wire of the same material? ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಎರಡು ಮೆಟೀರಿಯಲ್ ಸೇಮ್ ಇದೆ. having a length L by 2 and area of cross section 2A ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಎರಡು ವೈರ್ ತಗೋಣ. ಸೊ ಇದು ವೈರ್ 1 ಅಂತ ತಗೋಣ, ಇದು ವೈರ್ 2 ಅಂತ ತಗೋಣ. ಎರಡು ವೈರ್ಗೂ ಕೂಡ ದೇ ಆರ್ ಮೇಡ್ ಅಪ್ ಆಫ್ ದ ಸೇಮ್ ಮೆಟೀರಿಯಲ್. ಇದು ಕಾಪರ್ ವೈರ್ ಅಂದ್ರೆ ಇದು ಕಾಪರ್ ವೈರ್.
ಸೊ ಎರಡು ವೈರ್ ಸೇಮ್ ಮೆಟೀರಿಯಲ್ ಆಗಿರೋದ್ರಿಂದ ಸೊ ರೆಸಿಸ್ಟಿವಿಟಿ ರಿಮೈನ್ಸ್ ಸೇಮ್ ಬಿಕಾಸ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್ ಎರಡು ಒಂದೇ ಇರೋದ್ರಿಂದ ರೆಸಿಸ್ಟಿವಿಟಿ ಚೇಂಜ್ ಆಗೋದಿಲ್ಲ. ರೋ ಇಸ್ ಈಕ್ವಲ್ ಟು ರೋ ವೈರ್ 1ಗೆ, ವೈರ್ 2ಗೂ ಕೂಡ ರೋ ಇಸ್ ಈಕ್ವಲ್ ಟು ರೋ. ವೈರ್ 1 ಇಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಏರಿಯಾ ಇಸ್ ಈಕ್ವಲ್ ಟು ಎ. ಅದರದ್ದು ಲೆಂತ್ ಕೊಟ್ಟಿದ್ದಾನೆ ಎಲ್ ಇಸ್ ಈಕ್ವಲ್ ಟು ಎಲ್. ಅದರದ್ದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ ಆರ್ ಇಸ್ ಈಕ್ವಲ್ ಟು 4 ಓಮ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವೀಗ ಈ ನಾಲ್ಕಕ್ಕೂ ಇರೋ ರಿಲೇಷನ್ ಬರ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ರೋ ಅಂದ್ರೆ ರೋನೆ, ಎಲ್ ಅಂದ್ರೆ ಎಲ್ ಬೈ ಎ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ವಿಲ್ ಬಿ 4 ವಿಚ್ ಯು ಕಾಲ್ ಇಟ್ ಆಸ್ 1 ಅಂತ ಕರ್ಕೊಳ್ಳಿ. ಎಲ್ಲಿ ರೋ ಎಲ್ ಬೈ ಎ ಬರುತ್ತೋ ಅಲ್ಲಿ 4 ನ ಬರೀಬೇಕು. ಈಗ ಇಲ್ಲಿಗೆ ಬರೋಣ. ರೋ ಇಸ್ ಈಕ್ವಲ್ ಟು ರೋ, ಲೆಂತ್ ಇಸ್ ಈಕ್ವಲ್ ಟು ಎಲ್ ಬೈ 2, area is equal to 2a. Now we have to calculate resistance of second wire, r dash is equal to question mark. So ಈ ನಾಲ್ಕಕ್ಕೂ ಇರೋ ರಿಲೇಷನ್ r is equal to ರೋ ಎಲ್ ಬೈ ಎ. r ಅಂದ್ರೆ r dash, ರೋ ಅಂದ್ರೆ ರೋ ಇಂಟು ಎಲ್ ಅಂದ್ರೆ ಎಲ್ ಬೈ 2 ಇಂಟು ಎ ಅಂದ್ರೆ 2a. So r dash is equal to ರೋ ಎಲ್ divided by 4a. So r dash is equal to 1 by 4 into 1 by 4 into what is rho L by A? So rho L by A ಅಂದ್ರೆ 4. So 4 cancel ಆಯ್ತು. R dash is equal to 1 ohm. ಹಾಗಾದ್ರೆ as length decreases, area increases, resistance decreases. Resistance is inversely proportional to area of cross section and resistance is directly proportional to length. ನೋಡಿ, ಲೆಂತ್ ಡಿಕ್ರೀಸ್ ಆಯ್ತು, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಯ್ತು. ಎಲ್ಲಿಂದ 4 ಓಮ್ ಇಂದ 1 ಓಮ್ ಗೆ ಡಿಕ್ರೀಸ್ ಆಯ್ತು. ಅಂದ್ರೆ ಅರ್ಥ, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಆಸ್ ಲೆಂತ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆಸ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ಏರಿಯಾ ಡಿಕ್ರೀಸಸ್ ಅಂಡ್ ವೈಸ್ ವರ್ಸಾ. ಸೊ ಇದನ್ನ ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ಈ ರೀತಿ ಈ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ಕೋ. ಇನ್ನು 6th ಪ್ರಾಬ್ಲಮ್ಗೆ ಬರೋಣ. 100 joules ಆಫ್ heat produced each second in a 4 ohm resistance. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟಾರ್ ಅಂತ ಕೇಳಿದ್ದಾನೆ. ಸೊ ಏನೇನು ಕೊಟ್ಟಿದ್ದಾರೆ ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಇನ್ ದ ಡೇಟಾ ದೇ ಹ್ಯಾವ್ ಗಿವನ್ heat produced H is equal to 100 joules. In each second ಅಂತ ಹೇಳಿಯೇನೆ ಟೈಮ್ is equal to 1 second. ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ ಆರ್ ಇಸ್ ಈಕ್ವಲ್ ಟು 4 ಓಮ್ ಅಂತ ಕೊಟ್ಟಿದ್ದಾರೆ. ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು ಪೊಟೆನ್ಷಿಯಲ್ ಡಿಫರೆನ್ಸ್. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕರೆಂಟ್. ಸೊ ಐ ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಜೌಲ್ಸ್ ಲಾ ಪ್ರಕಾರ, ಅಕಾರ್ಡಿಂಗ್ ಟು ಜೌಲ್ಸ್ ಲಾ, ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ. ಎಚ್ ಗೊತ್ತು 100, ಐ ಸ್ಕ್ವೇರ್ ವಿ ಡೋಂಟ್ ನೋ, into resistance is 4 and time is 1. ಅಲ್ಲಿಗೆ 4 1s are 4 ಆಯಿತು. I square is equal to 100 by 4. So 100 ನ 4 ಇಂದ ಡಿವೈಡ್ ಮಾಡಿದ್ರೆ we will get 25. ಈ ಕಡೆ ಸ್ಕ್ವೇರ್ ಇದೆ, ಸ್ಕ್ವೇರ್ ತೆಗೆದು ಈ ಕಡೆ ರೂಟ್ ಹಾಕಿ I is equal to square root of 25. I is equal to 5 ampere. ಕರೆಂಟ್ ಗೊತ್ತಾಯಿತು. ಈಗ ನಾವು we have to calculate the voltage. According to Ohm's law, V is equal to I into R. So V is equal to I andre 5 into R andre 4. V is equal to 5 4s are 20 volts. So ಎಷ್ಟು volts? 20 volts. So like this we have to calculate the potential difference across the resistor. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಒಂದು 2 ಅಥವಾ 3 ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಲೆಟ್ ಅಸ್ ಲರ್ನ್ ಸಮ್ ಆಫ್ ದ ಕಾನ್ಸೆಪ್ಟ್ ಇನ್ ದಿಸ್ ವಿಡಿಯೋ. ಈಗ ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಯಾವ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡೋದಾದ್ರೆ, ಸೊ ವಾಟ್ ಈಸ್ ರೆಸಿಸ್ಟೆನ್ಸ್ ಅಂಡ್ ವಾಟ್ ಫ್ಯಾಕ್ಟರ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಂತ ನೋಡೋದಾದ್ರೆ, ದ ಅಪೋಸಿಷನ್ offered for the flow of current
ಯಾರು ಕರೆಂಟನ್ನ ಫ್ಲೋ ಆಗೋದನ್ನ ಅಪೋಸ್ ಮಾಡ್ತಾರೋ ಅವರನ್ನೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ಒಂದು. ಹಾಗಾದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದ ಕಂಡಕ್ಟರ್, it depends upon area of cross section. As length increases, resistance also increases. As length decreases, resistance also decreases. It depends upon area of cross section. It depends upon area of cross section. As area increases, resistance decreases. As area decreases, resistance increases. Then it depends upon nature of material. It depends upon nature of material. Then it depends upon temperature of the conductor. On these four factors, resistance of a conductor depends. ಈ ನಾಲ್ಕನ್ನು ಕನ್ಕ್ಲೂಡ್ ಮಾಡೋದಾದ್ರೆ R is equal to rho L by A, where R is the resistance, rho is the resistivity, L is the length of the conductor, A is the area of cross section. So ಇದು ಫಸ್ಟ್ ಕ್ವಶನ್. ಇನ್ನು ಎರಡನೇದಕ್ಕೆ ಬರೋಣ, ದಟ್ ಈಸ್ ಲಾಸ್ ಆಫ್ ರಿಫ್ರಾಕ್ಷನ್. ಸೊ ಅಲ್ಲಿ ರಿಫ್ರಾಕ್ಷನ್ ಲಾಗೆ ಬಂದ್ರೆ ಫಸ್ಟ್ ಲಾ ಹೇಳುತ್ತೆ ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಅಂಡ್ ರಿಫ್ರಾಕ್ಟೆಡ್ ರೇ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಸೊ ಮೂರು ರೇಗಳು ಒಂದೇ ಪ್ಲೇನ್ ಮೇಲೆ ಬರುತ್ತೆ. ದ ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಅಂಡ್ ರಿಫ್ರಾಕ್ಟೆಡ್ ರೇ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ದಿಸ್ ಈಸ್ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್. ಸೆಕೆಂಡ್ ಲಾ ಏನ್ ಹೇಳುತ್ತೆ? ದ ರೇಷಿಯೋ ಆಫ್, ನೋಡಿ ಇದೊಂದು ಬರೆದಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಇದು ನೋಡ್ಕೊಂಡ್ರೆ ನಾವು ಡಿಫೈನ್ ಮಾಡೋಣ. ಸೆಕೆಂಡ್ ಲಾ ಹೇಳೋಣ. ಈ ಲೈನ್ ಇದೆಯಲ್ಲ ಅದು ಹೇಳುತ್ತೆ ದ ರೇಷಿಯೋ ಆಫ್ ಸೈನ್ ಆಫ್ an angle of incidence, the ratio of sine of an angle of incidence, sine of an angle of incidence to that of sine of an angle of refraction is constant. It is also called as Snell's law. ಇದನ್ನ ನಾವು ಸ್ನೆಲ್ಸ್ ಅಂತ ಕರಿತೀವಿ. ಸೊ ಸ್ನೆಲ್ ಅನ್ನೋರು ಒಬ್ಬ ವಿಜ್ಞಾನಿ, ಒಬ್ಬ ಸೈಂಟಿಸ್ಟ್, ಅವರ ಒಂದು ಕಾಂಟ್ರಿಬ್ಯೂಷನ್ಗೋಸ್ಕರ ಅದನ್ನ ಸ್ನೆಲ್ಸ್ ಲಾ ಅಂತ ಕರೆದಿದ್ದೀವಿ. ಸೊ ಇದು ಲಾಸ್ ಆಫ್ ರಿಫ್ರಾಕ್ಷನ್. ನೆಕ್ಸ್ಟ್ ಪ್ಲಾಸೆಂಟಾ ಮತ್ತೆ ಅದರ ಫಂಕ್ಷನ್. ವಾಟ್ ಈಸ್ ಪ್ಲಾಸೆಂಟಾ? Placenta is a special type of tissue present in uterus during pregnancy. A special type of tissue present in uterus during pregnancy is called as placenta. And what are the function of placenta? Placenta will provide nutrition to fetus through mother's blood. Then placenta will helps in exchange of gases. And placenta, the third is it removes waste produced by fetus through mother's blood. So ತಾಯಿಯ ಬ್ಲಡ್ ನ ಮೂಲಕನೇ ಇವೆಲ್ಲ ಪ್ರೊವೈಡ್ ಆಗೋದು. So through mother's blood nutrition will be provided to fetus by placenta. Through mother's blood only exchange of gases will take place. Through mother's blood only the waste will be removed that is produced by fetus. So ಇದು placenta very important for the examination. ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇನ್ನು ನಾಲ್ಕನೇದಕ್ಕೆ ಬರೋಣ. ರ್ಯಾನ್ಸಿಡಿಟಿ ಅಂದ್ರೆ ಏನು, ಅದನ್ನ ಹೇಗೆ ಅವಾಯ್ಡ್ ಮಾಡೋದು? ಸೊ ರ್ಯಾನ್ಸಿಡಿಟಿ ಅಂದ್ರೆ ದ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್. ದ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್
and oils when exposed to air. So what is meant by that is rancidity. So rancidity ಅಂದ್ರೆ ಏನು? The oxidation of fats and oils when exposed to air. ಆಯಿಲ್ ಅಥವಾ ಫ್ಯಾಟ್ ನಿಂದ ಮಾಡಿರುವಂತಹ ಫುಡ್ ಐಟಮ್ ಅನ್ನ ನಾವು ಏರ್ ನಲ್ಲಿ ತೆಗೆದಿಟ್ರೆ ಅದು ಏನಾಗುತ್ತೆ? ಆಕ್ಸಿಡೇಷನ್ ಆಗುತ್ತೆ. ಅದನ್ನೇ ನಾವು ರಾನ್ಸಿಡಿಟಿ ಅಂತ ಕರಿತೀವಿ. ಹಾಗಾದ್ರೆ ಈ ರಾನ್ಸಿಡಿಟಿನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಫಾಲೋ 3 ಸ್ಟೆಪ್ಸ್. ಒಂದು, by keeping food items in air tight container. ಸೊ ಏನೇ ಆಯಿಲ್ ಫುಡ್ ಇರ್ಬೋದು, ಫ್ಯಾಟ್ ಇಂದ ಮಾಡಿರೋ ಫುಡ್ ಐಟಮ್ಸ್ ಇರ್ಬೋದು, ಇಟ್ ಶುಡ್ ಬಿ ಕೆಪ್ಟ್ ಇನ್ ಏರ್ ಟೈಟ್ ಕಂಟೈನರ್. ಒಂದು. ಎರಡನೇದು, ಬೈ ಯೂಸಿಂಗ್ ಆಂಟಿ ಆಕ್ಸಿಡೆಂಟ್ಸ್. ಸೊ ಆಂಟಿ ಆಕ್ಸಿಡೆಂಟ್ಸ್ ನ ಬಳಕೆ ಮಾಡೋ ಮೂಲಕ ವಿ ಕ್ಯಾನ್ ಅವಾಯ್ಡ್ ರಾನ್ಸಿಡಿಟಿ. ಇನ್ನು ಮೂರನೇದಕ್ಕೆ ಬಂದ್ರೆ, ಬೈ ಫಿಲ್ಲಿಂಗ್ ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ ವಿತ್ ನೈಟ್ರೋಜನ್. ಸೊ ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ಗಳನ್ನ ನಾವು ನೈಟ್ರೋಜನ್ ತುಂಬಬೇಕಾ ಪ್ಯಾಕೆಟ್ ಒಳಗಡೆ, ಬಿಕಾಸ್ ಟು ಅವಾಯ್ಡ್ ರಾನ್ಸಿಡಿಟಿ. ಸೊ ಬೈ ಕೀಪಿಂಗ್ ಆಯಿಲ್ ಫುಡ್ ಐಟಮ್ಸ್ ಇನ್ ಏರ್ ಟೈಟ್ ಕಂಟೈನರ್. Then second one is by using antioxidants, and the third one is by filling potato chips packet with nitrogen. ಸೊ ಇಷ್ಟನ್ನ ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇನ್ನು ಕೆಲವು ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ ಮತ್ತೆ ಲೈಟ್ ಚಾಪ್ಟರ್ ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೂ ಹಲವಾರು ಕಾನ್ಸೆಪ್ಟ್ಸ್ ಗಳನ್ನ ನಾವು ತಿಳ್ಕೊಂತ ಹೋಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Still those who are not subscribed my channel, please subscribe ಮಾಡ್ಕೊಳ್ಳಿ. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So ಹೀಗೆ ನನ್ನ YouTube channel ನ support ಮಾಡ್ತಾ ಇರಿ. So thanks for everyone who is supporting my YouTube channel. Once again, thank you very much. So have a nice day.